ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಈ ದಿನ ನಾವು ನೋಡ್ಲಿಕ್ಕಿರುವ ಈ ಕೀರ್ತನೆ 14. ಇದು ಬರೆದಿರೋರು ದಾವಿದನು. ದಾವಿದನು ಯಾರು ಅಂದ್ರೆ ಅವನ ಆರಾಧನೆಕಾರನು ಅಂತ ಹೇಳ್ತಾರೆ, ವರ್ಷಿಪರ್. ಹಾಗಾಗಿ ಅವರು ಈ ಹಾಡನ್ನು, ಈ ಒಂದು ಕೀರ್ತನೆಯನ್ನು ಬರೆಯುವಾಗ ಫಸ್ಟ್ ಆಫ್ ಆಲ್ ಅವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ. ಅದೇನಂದ್ರೆ ಆ ಪ್ರಶ್ನೆ, ಅದರಿಂದಲೇ ಈ ಕೀರ್ತನೆ ಪೂರ್ತಿ ಬರೆದಿದ್ದಾರೆ. ಜನರು ಹೇಗೆ ಹಿಂಗೆ ಅನ್ಕೊಳ್ತಾರೆ, ನಾವು ಏನ್ ಬೇಕಾದ್ರೂ ಮಾಡ್ಬೋದು, ದೇವರು ಇಲ್ಲ, ದೇವರು ನೋಡುವುದೇ ಇಲ್ಲ, ಹೇಗ್ ಬೇಕಾದ್ರೂ ಬದುಕಬಹುದು, ನಮ್ಮನ್ನು ನ್ಯಾಯ ತೀರಿಸೋರು ಇಲ್ಲ, ಇಷ್ಟ ಪ್ರಕಾರ ಹೆಂಗ್ ಬೇಕಾದ್ರೂ ದುಡ್ಡು ಇರೋರು, ಹಣ ಇರೋರು, ಅವರವರ ಬುದ್ಧಿಯನ್ನು ಅನುಸಾರವಾಗಿ ನಾವು ನಮ್ಮ ಜೀವನವನ್ನು ಹೇಗ್ ಬೇಕಾದ್ರೂ ಮಾಡ್ಕೋಬಹುದು. ನಮ್ಮ ಹತ್ರ ಮನೆ ಇದೆ, ಗಾಡಿ ಇದೆ, ವೆಹಿಕಲ್ಸ್ ಇದೆ, ಕೆಲಸ ಇದೆ, ದುಡ್ಡು ಇದೆ, ಹಣ ಇದೆ, ನನ್ನನ್ನು ಕೇಳೋರು ಯಾರು, ನಾನು ಹೇಗ್ ಬೇಕಾದ್ರೂ ಬದುಕಬಹುದು ಎಂಬುದಾಗಿ ಯಾರು ಅನ್ಕೋತಾರೆ? ಮೊದಲನೇ ವಾಕ್ಯವನ್ನು ಓದಿರಿ. ದುರ್ಮತಿಗಳು ಏನು ಯೋಚನೆ ಮಾಡ್ತಾರೆ? ಈ ಲೋಕದಲ್ಲಿ ನಾಸ್ತಿಕರು ಅಂತ ಒಬ್ಬ ಗ್ರೂಪ್ ಇದ್ದಾರೆ. ಅವ್ರು ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಆಗಿರುವ ನಾಸ್ತಿಕರು ಜ್ಞಾನವುಳ್ಳವರಾಗಿದ್ದಾರೆ ಅಂತ ಈ ಲೋಕದ ಒಂದು ಸರ್ವೆ. ಸೈಂಟಿಸ್ಟ್ಗಳು ಇಲ್ಲಾಂದ್ರೆ ತುಂಬಾ ಜ್ಞಾನ ಇರುವವರು ದೇವರನ್ನು ನಂಬಲ್ಲ, ನಾಸ್ತಿಕರಾಗಿ ಇರ್ತಾರೆ ಅಂತ ಈ ಲೋಕದಲ್ಲಿ ಇರುವ ಬುಕ್ಗಳು, ಎನ್ಸೈಕ್ಲೋಪೀಡಿಯಾ ಕಾರ್ಯಗಳು ಹೇಳ್ತದೆ. ಆದರೆ ಸತ್ಯವಾಕ್ಯ ಏನು ಹೇಳ್ತದೆ, ಸತ್ಯವೇದ ಏನು ಹೇಳ್ತದೆ ಅಂದ್ರೆ, ಈ ದೇವರಿಲ್ಲ ಅಂತ ಹೇಳುವವರಿಗೆ ಏನು ಹೆಸರು ಕೊಟ್ಟಿದೆ ಸತ್ಯವೇದ? ದುರ್ಮತಿಗಳು ಅಂತ. ಲೋಕ ಅವರನ್ನು ಜ್ಞಾನಿಗಳಂತ ಕರೆಯುತ್ತದೆ, ಆದರೆ ಸತ್ಯವಾಕ್ಯದಲ್ಲಿ ಅವರು ದುರ್ಮತಿಗಳು, ಬುದ್ಧಿ ಇಲ್ಲದೆ ಇರುವವರು. ಇಂಗ್ಲಿಷ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕೊಡಲ್ಪಟ್ಟಿದೆ, ದ ಫೂಲ್ ಸೇಸ್ ಇನ್ ಹಿಸ್ ಹಾರ್ಟ್ ದೇರ್ ಇಸ್ ನೋ ಗಾಡ್. ಸೊ ದೇವರಿಲ್ಲ ಅಂತ ಒಬ್ಬನ ಹೇಳಬೇಕಾದ್ರೆ ಅವನು ಖಂಡಿತವಾಗಿ ಜ್ಞಾನ ಇಲ್ಲದೆ ಇರೋನಾಗಿ ಇರಬೇಕು. ನಾನು ಡೀಸೆಂಟ್ ಆಗಿ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ಹಾಗಾಗಿ ಅದಕ್ಕೆ ಆಪೋಸಿಟ್ ಆಗಿ ನೋಡಿ, ದೇವರಿದ್ದಾರೆ ಅಂತ ನಂಬುವವರು ನಿಜವಾದ ಜ್ಞಾನಿಗಳು. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮನ್ನು ಅಜ್ಞಾನಿಗಳಿಂದ, ಕತ್ಲಲ್ಲಿದ್ದ ನಮ್ಮನ್ನು ದೇವರಿದ್ದಾರೆ ಅಂತ ಪರಿಸ್ಥಿತಿಗೆ ಕರೆತಂದು ನಮ್ಮನ್ನು ಜ್ಞಾನಿಗಳಾಗಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ದೇವರಿಗೆ ನಾವು ಜೀವಮಾನವೆಲ್ಲ ಕೃತಜ್ಞತೆಯಿಂದ ಸ್ತೋತ್ರ ಆರಾಧನೆಗಳನ್ನು ಮಾಡುತ್ತಾ ಇರಬೇಕು. ಆಯ್ತು. ಸೊ ಹಿಂಗಾಗಿ ಇದನ್ನ ನೋಡಿದ್ರೆ ಇದರಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳಕ್ ಆಸೆ ಪಡ್ತೀನಿ. ಇದರ 4 ಭಾಗವಾಗಿ ನಾವು ಸಪರೇಟ್ ಮಾಡೋಣ. ಮೊದಲನೇ ವಾಕ್ಯದಲ್ಲಿ ನಾವು ನೋಡಿದ್ರೆ ದಾವಿದನು ಅದನ್ನು ಯೋಚನೆ ಮಾಡಿ ಹೇಳ್ತಾನೆ, ದುರ್ಮತಿಗಳು ದೇವರು ಇಲ್ಲ ಅಂತ ಹೇಳ್ತಾರಲ್ಲ, ಇದು ಹೇಗೆ ಪಾಸಿಬಲ್ ಅಂತ ಹೇಳ್ತಾನೆ. ಅವನಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳೋಕೆ ಆಗ್ತಾನೆ ಇಲ್ಲ. ಹೇಗೆ ಸಾಧ್ಯ ಒಬ್ಬನ ದೇವರಿಲ್ಲ ಅಂತ ಹೇಳಕ್ಕೆ? ಫಾರ್ ಎಕ್ಸಾಂಪಲ್, ನಾವು ಪಕ್ಷಿಗಳನ್ನು, ಮೃಗಗಳನ್ನು, ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ನೋಡುವಾಗ ಜಸ್ಟ್ ಇಮ್ಯಾಜಿನ್, ಒಂದು ಮಗು ಹೆರಿಯುವುದನ್ನು ನಾವು ನೋಡಬೇಕಾದ್ರೆ ತಾಯಿ 9 ತಿಂಗಳು ಅದನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಊಟ ತಿಂಡಿ ಎಲ್ಲ ಕೊಟ್ಟು ನಡೆಸಬೇಕಾದ್ರೆ ಒಬ್ಬ ಮನುಷ್ಯನಿಂದ ಆಗುತ್ತಾ? ನಾವು ತಿನ್ನೋ ಊಟ ಸರಿಯಾಗಿ, ಸಮಟೈಮ್ಸ್ ನಾವು ಬಿಸಿ ಬಿಸಿಯಾಗಿ ತಿನ್ಬಿಡ್ತೀವಿ, ಆದ್ರೆ ಅದು ಸರಿಯಾಗಿರುವ ಒಂದು ಇದರಲ್ಲಿ ಹೋಗಿ ಮಗು ಒಳಗಡೆ ಸೇರಬೇಕು. ಆಯ್ತಾ? ಈ 9 ತಿಂಗಳ ಒಳಗಡೆ ಹೆಂಗೆ ಲೈಟ್ ಇಲ್ಲದೆ ಹೆಂಗೆ ಇರಕ್ ಸಾಧ್ಯ? ಆದ್ರೆ ದೇವರು, ನಾವು ನೋಡಿದ್ರಲ್ಲ, ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿರುವ ಒಬ್ಬ ದೇವರ ಅಂತ ನಾವು ನೋಡಿದ್ದೇವೆ. ಎಷ್ಟು ಅದ್ಭುತವಾಗಿರೋದು ಇದು! ಒಬ್ಬ ದೇವರಿಲ್ಲದೆ ನಡೆಯುವುದೇ ಇಲ್ಲ. ಮನುಷ್ಯನ್ ಮಾಡಕ್ ಸಾಧ್ಯನಾ? ಹಂಗಾಗಿ ದೇವರಿಲ್ಲ ಅಂತ ಹೇಳೋರು ನಿಜವಾಗಿ ಅಜ್ಞಾನಿಗಳೇ. ಸೊ ಹಾಗಾಗಿ ಅವನು ಅದನ್ನು ತುಂಬಾ ವಂಡರ್ ಮಾಡಿದ. ಐ ವಂಡರ್ ಹೌ ಪೀಪಲ್ ಕ್ಯಾನ್ ಈವನ್ ಥಿಂಕ್ ದರ್ ಇಸ್ ನೋ ಗಾಡ್. ದೇವರಿಲ್ಲ ಅಂತ ಒಬ್ಬನು ಯೋಚನೆ ಮಾಡೋದಕ್ಕೂ ಹೇಗೆ ಆಗುತ್ತದೆ ಅಂತ ಅವನು ಸರ್ಪ್ರೈಸ್ ಆಗಿ ಅದನ್ನು ನೋಡ್ತಾನೆ. ಮೊದಲನೇ ವಾಕ್ಯ. ಆಮೇಲೆ 2ನೇ 3ನೇ ವಾಕ್ಯಗಳನ್ನ ನೀವು ನೋಡಿದ್ರೆ, ಮನುಷ್ಯರಲ್ಲಿ ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ, ನಿಜವಾಗಿ ನನ್ನನ್ನು ಅರ್ಥ ಮಾಡಿಕೊಂಡಿರುವ, ನನ್ನ ಕ್ರಿಯೆಗಳನ್ನು, ಕೃತ್ಯಗಳನ್ನು ಗೊತ್ತು ಮಾಡಿರುವ ನನ್ನ ಮನುಷ್ಯರು, ನನ್ನ ಜನರು ಈ ಲೋಕದಲ್ಲಿ ಇದ್ದಾರಾ ಎಂಬುದಾಗಿ ದೇವರು ಪ್ರತಿನಿತ್ಯ ನೋಡುತ್ತಾರೆ. ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ, ನೀತಿವಂತರು ಯಾರಂತ ದೇವರು ಸೂಕ್ಷ್ಮವಾಗಿ ಅರ್ಥ ಮಾಡಿ ಅವರನ್ನು ಯಾರು ದುಷ್ಟರು ಯಾರು ನೀತಿವಂತರು ಅಂತ ದೇವರು ನಿರ್ಧಾರ ಮಾಡ್ತಾರೆ ಅಂತ ನಾವು ನೋಡಿದ್ದೇವೆ. ಇವತ್ತು ನೋಡಿ, ನನ್ನ ಜನರು ಇದ್ದಾರಾ, ನನ್ನ ಪ್ರೀತಿಸೋರು ಇದ್ದಾರಾ, ನಿಜವಾಗಿ
ನಾನು ಏನು ಮಾಡಿದ್ದೇನೆ ಈ ಮನುಷ್ಯರಿಗೆ ಪ್ರಾಣ ಕೊಟ್ಟು ಕಾಪಾಡಿದ್ದೇನೆ, ಪ್ರತಿನಿತ್ಯ ಬದುಕುವುದು ನನ್ನ ಕೃಪೆ, ನನ್ನ ಪ್ರೀತಿ ಇಲ್ಲದೆ, ನನ್ನ ಕೃಪೆ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿರುವ ನನ್ನ ಮಕ್ಕಳು ಈ ಲೋಕದಲ್ಲಿ ಇದ್ದಾರಾ ಎಂಬುದಾಗಿ ದೇವರು ಹುಡುಕಿ ನೋಡುತ್ತಾರೆ ಪ್ರತಿನಿತ್ಯ. ಮುಂದೆ ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಆದ್ರೆ ದೇವರು ಹೇಳ್ತಾರೆ, ಒಳ್ಳೆಯದನ್ನು ಮಾಡುವನು ಇಲ್ಲವೇ ಇಲ್ಲ, ಒಬ್ಬನಾದ್ರೂ ಇಲ್ಲ. ನೋವ ಕಾಲದಲ್ಲಿ ದೇವರು ಹೇಳಿದ್ರು ಒಂದು, ನಾವೇನು ಉಂಟು ಮಾಡಪ್ಪ ಅಂತ ಹೇಳುವಾಗ ನೋವನ್ನು ದೇವರು ಅದು ಯಾಕೆ ನೋವನ್ನು ಕೊಟ್ರು ಅಂದ್ರೆ ನೋವನ್ನು ನೀತಿವಂತನಾಗಿದ್ದ, ಹಂಗೆ ದೇವರು ನೋಡಿ ಅವನಿಗೆ ಆ ಕೆಲಸವನ್ನು ಕೊಟ್ರು ಅಂತ ನೋಡಿದ್ವಿ ನೋವನ್ನು. ಸೊ ಹಾಗಾಗಿ ನೀವು ನೋಡುವಾಗ ಅವನು ಹೋಗಿ ಹೇಳ್ತಾನೆ, ದೊಡ್ಡ ಮಳೆ ಬರಂಗಿದೆ, ಎಲ್ಲರೂ ಒಳಗೆ ಬಂದ್ಬಿಡ್ರಿ, ನಾವೇ ಒಳಗಡೆ, ದೇವರು ಈ ಲೋಕವನ್ನೇ ಅಳಿಸಕ್ಕಿದ್ದಾರೆ, ದಯಮಾಡಿ ಒಳಗಡೆ ಬನ್ನಿರಿ, ಪಾಪ ಮಾರ್ಗವನ್ನು ಬಿಡಿರಿ, ಈ ದುಷ್ಟ ಮಾರ್ಗವನ್ನು ಬಿಡಿರಿ, ಬನ್ನಿ ಅಂತ ಕರೆಯುವಾಗ ಆವಾಗ್ಲೂ ಜನರು ಅವನನ್ನು ಹುಚ್ಚ ಅಂತ ಕರೆದ್ರು. ಯಾರು ಕೇಳಲಿಲ್ಲ, ಒಬ್ಬನೂ ಇರ್ಲಿಲ್ಲ. ನೂಹನ ಕುಟುಂಬದನ್ನು ಬಿಟ್ಟು ಬೇರೆ ಯಾರು ಒಳಗಡೆ ಬಂದಿಲ್ಲ ಅಂತ ನಾವು ನೋಡುತ್ತೇವೆ. ಸೊ ಆವಾಗ್ಲೂ ಹುಡುಕ್ತಿದ್ರು, ಇವಾಗ್ಲೂ ಹುಡುಕ್ತಿದ್ದಾರೆ. ಅವರು ಹುಡುಕುವ ಆ ಸ್ವಭಾವಗಳು ನಮ್ಮಲ್ಲಿ ಇದೆಯಾ ಅಂತ ಪ್ರತಿನಿತ್ಯ ನಾವು ನಮ್ಮನ್ನು ನೋಡ್ಬೇಕು. ನಮ್ಮ ದಾರಿಗಳನ್ನು ನಾವು ಸರಿ ಮಾಡಿಕೊಂಡು ಅವರಿಗೆ ಮೆಚ್ಚುಗೆಯಾಗಿ ಬದುಕುತ್ತೇವಾ ಎಂಬುದನ್ನು ನಾವು ಖಂಡಿತವಾಗಿ ನೋಡಿ ಬದುಕಲೇಬೇಕಾಗಿದೆ. ಯಾಕೆಂದ್ರೆ ಹಂಗೆ ಅವ್ರು ನೋಡುವಾಗ ಆ ಒಬ್ಬಳಾಗಿ ನಾವಿರ್ಬೇಕಂತಿರುವ ಆಸೆ ನಮಗಿರ್ಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. 4 to 6 ನೀವು ನೋಡಿದ್ರೆ ದೇವರು ತನ್ನ ಜನರನ್ನು ಹೆಂಗೆ ಕಾಪಾಡ್ತಾರೆ. ಮೊದಲು ನಾವು ನೋಡಿದ್ವಿ, ಮೊದಲನೇ ಭಾಗದಲ್ಲಿ ಫಸ್ಟ್ ವರ್ಸ್ ಮಾತ್ರ, ಮೊದಲನೇ ಭಾಗದಲ್ಲಿ ದಾವೀದನು ತುಂಬಾ ಆಶ್ಚರ್ಯ ಪಡುತ್ತಾನೆ, ಹೇಗೆ ಜನರು ದೇವರಿಲ್ಲ ಅಂತ ಹೇಳಕ್ ಸಾಧ್ಯ. ಆಮೇಲೆ 2-3 ವಾಕ್ಯಗಳನ್ನು ಸೆಕೆಂಡ್ ಭಾಗ ನೋಡಿದ್ರೆ 2-3 ವಾಕ್ಯಗಳಲ್ಲಿ ದೇವರು ಹೆಂಗೆ ಮೇಲೆಯಿಂದ ನೋಡುತ್ತಾರೆ, ಯಾರಾದ್ರೂ ಒಬ್ಬರು ಒಳ್ಳೆಯವರು ಇದ್ದಾರಾ ಅಂತ ಹುಡುಕ್ತಾ ಇದ್ದಾರೆ, ಇಷ್ಟ ಪ್ರಕಾರ ಬದುಕುವುದನ್ನು ನೋಡುತ್ತಾರೆ. ಆಮೇಲೆ 3ನೇ ಭಾಗ ನೋಡಿದ್ರೆ 4 to 6 ವಾಕ್ಯಗಳವರೆ ದೇವರು ತನ್ನ ಜನರನ್ನು, ಯಾರು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ವಿರುದ್ಧವಾಗಿ ಬರಲಿ, ಏನ್ ಬೇಕಾದ್ರೂ ಮಾಡಲಿ, ಆದ್ರೆ ದೇವರೇ ತನ್ನ ಜನರಿಗೆ ಸಂರಕ್ಷಕನಾಗಿ ಇರುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. 4 to 6 ಓದಮ್ಮ. ಬೇರೆಯೊಬ್ಬರು ಓದಿರಿ. ದುಷ್ಟತನವನ್ನು ನಡೆಸುವರೆಲ್ಲರೂ ತಿಳಿಯುವುದಿಲ್ಲವೋ, ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಂಗಿಬಿಡುತ್ತಾರೆ. ಯೆಹೋವನನ್ನು ಸ್ಮರಿಸುವುದೂ ಇಲ್ಲ, ಮಕ್ಕಳೇ ಅವರು ಭಯಭ್ರಾಂತರಾಗುವರು, ಯಾಕೆಂದ್ರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಇದೆಲ್ಲ ದೇವರು ಕ್ರೈಸ್ತರಿಗೆ ಅಂತ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇರೋದು. ದೇವರ ಮಕ್ಕಳು ಯಾರಿಗೋಸ್ಕರ ಇಷ್ಟು ವೈರಾಗ್ಯವಾಗಿ ದೇವರು ನಿಲ್ಲುತ್ತಾರೆ ಗೊತ್ತಾ? ದೇವರನ್ನು ನಿಜವಾಗಿ ಪ್ರೀತಿಸುವರು. ಅವರು ಬೈಬಲ್ ಈ ವರ್ಷದ ವಾಗ್ದಾನ ಏನಂತ ಯಾರಾದ್ರೂ ಒಬ್ಬರು ಹೇಳಕ್ ಸಾಧ್ಯನಾ? ಈ ಹೊಸ ವರ್ಷದ 2025 ವಾಗ್ದಾನ ಏನು? ಜೋರಾಗಿ ಹೇಳಮ್ಮ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆದ್ರೆ ನಂಬಿಕೆನ ಹೇಳ್ಬಿಟ್ರು, ಪ್ರೀತಿಸುವುದಾದ್ರೆ ನೀವು ನಡೆಯುವಿರಿ, ಆಯ್ತಾ? ಸೊ ಹಾಗಾಗಿ ಇಲ್ಲಿನ ದೇವರು ಒಂದು ಕಾರ್ಯವನ್ನು ನೋಡ್ತಾರೆ, ಅವರ ಆಜ್ಞೆಗಳನ್ನು ಪ್ರೀತಿಸಿ ನಡೆಯೋರಾದ್ರೆ ಏನು? 10 ಅಪ್ಪಣೆಗಳು ನಮಗೆ ಕೊಟ್ಟಿದ್ದಾರೆ, ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲ ನಾವು ಹಿಂಬಾಲಿಸಿ ನಡೆಯಬೇಕು. 1 to 4 ಕಟ್ಟಳೆಗಳು ದೇವರಿಗೆ ನಾವು ತೋರಿಸುವ ವಿಧೇಯತೆ. ಆಮೇಲೆ ಮಿಕ್ಕಿರುವ 6 ಮನುಷ್ಯರಿಗೆ ನಾವು ತೋರಿಸುವ, ಮನುಷ್ಯರೊಂದಿಗೆ ನಾವು ಬದುಕುವಾಗ ಹೇಗೆ ಇರಬೇಕು. ಫಸ್ಟ್ ದೇವರಿಗೂ ನಮಗಿರುವ ಸಂಬಂಧವನ್ನು ಕಟ್ಟುತ್ತದೆ. ನೆಕ್ಸ್ಟ್ 6 ಅಪ್ಪಣೆಗಳನ್ನು ಏನಂದ್ರೆ, ಮನುಷ್ಯರೊಂದಿಗೆ ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ತಂದೆ ತಾಯಿಯನ್ನು ಸನ್ಮಾನಿಸಿರಿ. ಇದೆಲ್ಲ ನಾವು ಏನ್ ಮಾಡಬೇಕು? ಹಿಂಬಾಲಿಸಿ ನಡೆದು ಆ ಎಲ್ಲಾ ಅಪ್ಪಣೆಗಳನ್ನು ಹಿಂಬಾಲಿಸುವಾಗ ನಾವು ನಿಜವಾಗಿ ದೇವರನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸೊ ಹಂಗೆ ಅವರ ಅಪ್ಪಣೆಗಳನ್ನು ಹಿಂಬಾಲಿಸಿ ನಡೆಯುವವರಿಗೆ ದೇವರು ಸಂರಕ್ಷಣೆ ಹಾಕಿ ನಿಲ್ಲುತ್ತಾರೆ ಅಂತೆ. ಅವ್ರು ಹೇಳ್ತಾರೆ, ಸುತ್ತಿರೋರೆಲ್ಲ ಏನ್ ಅನ್ಕೋತಾರೆ? ದೇವರ ಮಕ್ಕಳನ್ನು ಎಷ್ಟು ಬೇಕಾದ್ರೂ ನೋವು ಕೊಡಬಹುದು, ಎಷ್ಟು ಬೇಕಾದ್ರೂ ಕಷ್ಟ ಕೊಡಬಹುದು ಅಂತ ಅನ್ಕೋತಾರೋ? ಇಲ್ಲ, ದೇವರು ತನ್ನ ಮಕ್ಕಳಿಗೋಸ್ಕರ ನಿಲ್ಲುತ್ತಾರೆ ಅಂತಿರುವುದನ್ನು ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾಗಿ ಇಲ್ಲಿ ದಾವೀದನು ತೋರಿಸ್ತಾನೆ. ಯಾಕೆಂದ್ರೆ ದಾವೀದ ತನ್ನ ಜೀವನದಲ್ಲಿ ಯಾವಾಗೆಲ್ಲ ಕಷ್ಟ ಸಮಯದಲ್ಲಿ ಇದ್ರು, ಅಳವೆಯಲ್ಲಿ ಇದ್ರು, ಯುದ್ಧಕ್ಕೆ ಹೋಗ್ಬೇಕಿತ್ತು,
ನೋವಲ್ಲಿ ಕಷ್ಟದಲ್ಲಿ ಇರುವಾಗ, ಮಕ್ಕಳು ಕೈ ಬಿಟ್ಟಾಗ, ಅವನಿಗೆ ಕಷ್ಟದಲ್ಲಿ ನೋವಲ್ಲಿ ಊಟ ತಿಂಡಿ ಇಲ್ಲದೆ ಇರುವ ಪರಿಸ್ಥಿತಿಗಳು ಬರುವಾಗ ಕೂಡ ದೇವರವರನ್ನು ಪೋಷಿಸಿ ಕಾಪಾಡಿ ಸಂರಕ್ಷಣೆ ಕೊಟ್ಟು ನಡೆಸಿ ತಂದೆಯಾಗಿ ತಾಯಾಗಿ ಅವನು ಕುರುಬನಾಗಿರುವಾಗಲೂ ದೇವರಿದ್ರು, ಅವನ ಅರಸನಾಗಿರುವಾಗಲೂ ದೇವರಿದ್ರು. ಹಲ್ಲೆಲೂಯಾ. ಸೊ ಹಂಗಾಗಿ ನಾವು ನೋಡುವಾಗ ಇದನ್ನು 4 6 ಕೊನೆಯ ವಾಕ್ಯ 6ನೇ ವಾಕ್ಯವನ್ನು ಓದಿರಿ. ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರು, ಯೆಹೋವನು ಅವರ ಆಶ್ರಯವಲ್ಲವೇ. ನೀವು ಕುಗ್ಗಿದವರಿಗೆ ಯಾರು ಇಲ್ಲ ಅಂತ ಹೇಳಿ ನೀವು ಅವರನ್ನು ಕಷ್ಟ ಕೊಟ್ಟರು ದೇವರವರ ಆಶ್ರಯವಲ್ಲವೇ ಅಂತ ಹೇಳ್ತಾನೆ. ಕೊನೆಯಲ್ಲಿ ಒಂದು ನಂಬಿಕೆ ದಾವೀದನಿಗೆ, ದೇವರು ತನ್ನ ಮಕ್ಕಳನ್ನು ಕಾಪಾಡುವರು, ಅವರೆಲ್ಲ ಸಂತೋಷವಾಗಿರೋರನ್ನು ನಾನು ನೋಡುವೇನು, ಇಡುವುದನ್ನು ನಾನು ನೋಡುವೇನು ಎಂಬುದಾಗಿ ಅವನು ಹೇಳ್ತಾನೆ. 7ನೇ ವಾಕ್ಯವನ್ನು ಓದಿರಿ. ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಚೀಯೋನಿಂದ ಎಂಬುದು ದೇವರಿಂದ, ದೇವರ ಕಡೆಯಿಂದ. ಯೆಹೋವನು ದುರ್ವ್ಯವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ದೇವರು ತನ್ನ ಮಕ್ಕಳನ್ನು ಕಾಪಾಡುವಾಗ, ಇವತ್ತು ನೀವು ನೋಡಿದ್ರೆ ಇಸ್ರೇಲ್ ವಿರೋಧವಾಗಿ ಎಷ್ಟೋ ಯುದ್ಧಗಳು ನಡೀತಾ ಇದೆ, ಅವರನ್ನು ಎಲ್ಲ ಕಡೆಯೂ ಹೊಡಿತಾ ಇದ್ದಾರೆ, ಆದರೂ ಇನ್ನೂ ಅವರನ್ನು ಬೀಳ್ಸಕ್ಕೂ ಆಗಲಿಲ್ಲ. ಯಾಕೆಂದ್ರೆ ಇಸ್ರೇಲನ್ನು ಕಾಪಾಡುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರೇಲನ್ನು ತೂಕಡಿಸದೆ ನಿದ್ರಿಸದೆ ಎಲ್ಲಾ ಯುದ್ಧಗಳಿಗೂ ತಪ್ಪಿಸಿ ಅವರನ್ನು ನಿಲ್ಲಿಸುವ ಒಬ್ಬ ದೇವರು ಇರೋದ್ರಿಂದ ಆ ಒಂದು ದೇಶವನ್ನು ಇದುವರೆಗೆ ಯಾರು ನಶಿಸಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾ ಇರೋದೇನಂದ್ರೆ, ದಾವೀದನ ಕೊನೆಯಲ್ಲಿ ಒಂದು ನಂಬಿಕೆಯ ಮಾತನ್ನು ನಮ್ಮ ಮನಸ್ಸಲ್ಲೂ ಹಾಕಕ್ಕೆ ಆಸೆ ಪಡ್ತಾರೆ. ಕೊನೆ ವಾಕ್ಯ ಇನ್ನೊಂದು ಸತಿ ಓದಮ್ಮ. ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಚೀಯೋನಿಂದ ಇಸ್ರೇಲರಿಗೆ, ದೇವರ ಮಕ್ಕಳಿಗೆ, ಇಸ್ರೇಲ್ ಆದ್ರೆ ನಾವೆಲ್ಲರೂ ಅಬ್ರಹಾಮ ಸಂತಾನಗಳು, ನಾವೆಲ್ಲರೂ ವಿಶ್ವಾಸದಲ್ಲಿ, ಆದ್ರಿಂದ ನಮ್ಮೆಲ್ಲರಿಗೂ ರಕ್ಷಣೆ ಸಹಾಯ ಬೇಗನೆ ಬರ್ಲಿ. ಯೆಹೋವನು ದುರಾವಸ್ಥೆಯಿಂದ ತಪ್ಪಿಸಿದಾಗ, ದುರಾವಸ್ಥೆಯಿಂದ, ಕಷ್ಟಗಳಿಂದ, ನೋವಿಂದ, ಆರೋಗ್ಯ ಸಮಸ್ಯೆಗಳಿಂದ, ಎಲ್ಲಾ ಕಷ್ಟಗಳಿಂದಲೂ ನಮ್ಮನ್ನು ತಪ್ಪಿಸುವಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು, ಆತನ ಪ್ರಜೆಗಳಾಗಿರುವ ನಾವು, ಸಭೆಯಾಗಿರುವ ನಾವು ಉಲ್ಲಾಸಗೊಳ್ಳುವೆವು. ನಾವು ನಿಜವಾಗಿ ಉಲ್ಲಾಸಗೊಳ್ಳುವೆವು. ಯಾಕೆಂದ್ರೆ ದೇವರು ನಮಗೋಸ್ಕರ ನಿಲ್ಲುತ್ತಾರೆ ಎಂಬುದಕ್ಕೋಸ್ಕರ. ಹಲ್ಲೆಲೂಯಾ. ಮುಂದೆ ಹೋದಮ್ಮ. ಇಸ್ರಾಯೇಲರು ಹರ್ಷಿಸುವರು. ಇಸ್ರಾಯೇಲರು ಯಾರು? ಇಸ್ರಾಯೇಲರು ನೀವು, ನಾನು. ಯಾಕೆಂದ್ರೆ ನಾವು ವಿಶ್ವಾಸದಲ್ಲಿ, ನಾವು ಯೇಸು ಕ್ರಿಸ್ತನ ರಕ್ತದ ಒಳಗಡೆ ಇರುವ ಕುಟುಂಬವಾಗಿದ್ದೀವಿ. ನಾವೆಲ್ಲರೂ ಇಸ್ರಾಯೇಲರು. ಹಂಗಾಗಿ ನಮಗೆ ಸಂರಕ್ಷಣೆ ಉಂಟು, ನಮಗೆ ಸಹಾಯ ಉಂಟು. ನಾವು ಬಿದ್ದು ಹೋಗೋದಿಲ್ಲ. ನಮ್ಮನ್ನು ಸುತ್ತಲೂ ಬೈರಿಗಳಿದ್ರು, ನಮಗೆ ವಿರುದ್ಧವಾಗಿ ಬರುವ ಜನರಿದ್ರು, ಪರಿಸ್ಥಿತಿಗಳ ವಿರುದ್ಧವಾಗಿದ್ರು, ಸಮಸ್ಯೆಗಳನ್ನು ನೋಡಿ ನಾವು ಇದರಿಂದ ಹೊರಗಡೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಹೃದಯನೇ ಕುಕ್ಕಿ ಹೋಗುವಾಗ, ನಾವು ನಂಬಬೇಕಾಗಿರುವ ಆಶ್ರಯ ದುರ್ಗವಾಗಿರುವುದು ನಮ್ಮ ದೇವರು. ಹಲ್ಲೆಲೂಯಾ. ಅವರನ್ನು ನಂಬುತ್ತಾ ಇರುವಾಗ ನಾವು ಬಿದ್ದು ಹೋಗೋದು, ಸತ್ತು ಹೋಗೋದು, ನಶಿಸಿ ಹೋಗೋದು ಇಲ್ಲ. ನಿಜವಾಗಿ ಹೇಳಬೇಕಾದ್ರೆ ಕ್ರೈಸ್ತರಿಗೆ ಎಷ್ಟು ಶೋಧನೆಗಳಾದ್ರೆ ಸಭೆಗಳಿಗೆ ವಿರೋಧವಾಗಿ ಜನರು ಬರ್ತಾರೆ. ವಿಶ್ವಾಸಿಗಳು ಒಂದು ಕಡೆ ಹೋಗಿ ಕೆಲಸ ಮಾಡಬೇಕಾದ್ರೆ ಅವರ ದಾರಿಗಳನ್ನು ನಾವು ಹಿಂಬಾಲಿಸಕ್ಕಾಗೋದಿಲ್ಲ. ಲೋಕದ ಜನರ ಜೊತೆ ನಾವು ಬದುಕುವಾಗ, ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಬಸ್ಸಲ್ಲಿ ಎಲ್ಲಿ ಹೋದ್ರೂ ನಾವೊಂದು ಡಿಫ್ರೆಂಟ್ ಆಗಿರುವ ಜೀವನವನ್ನು ಪರಿಶುದ್ಧವಾಗಿ ಬದುಕಲಿಕ್ಕೆ ನಮಗೆ ಬಹಳ ಕಷ್ಟವು, ಶೋಧನೆಗಳು ಬರ್ತವೆ. ಆಮೇಲೆ ಬೈರಿಗಳಿಗೇನು ಕಡಿಮೆನೇ ಇಲ್ಲ. ಮನೆ ಒಳಗಡೆ ನಮ್ಮ ನೆಂಟರಾಗಿರ್ಲಿ, ನಾವು ಸ್ವಲ್ಪ ಚೆನ್ನಾಗಿದ್ ಬಿಟ್ರೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ನಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅಯ್ಯೋ ಇವಳಿಗೆ ಒಳ್ಳೆ ಕೆಲಸ ಸಿಕ್ತಲ್ವಾ, ಇವ್ರು ಚೆನ್ನಾಗಿದಾರಲ್ವಾ, ಇವ್ರ ಮಕ್ಕಳು ಚೆನ್ನಾಗಿದಾರಲ್ವಾ ಅಂತ ಅವರಿಗೆ ಏನ್ ಬಂದ್ಬಿಡುತ್ತೆ, ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಆ ತರ ಬೈರಿಗಳು ಸುತ್ತಲೂ ಇದ್ರು ದೇವರು ತನ್ನ ಜನರಿಗೋಸ್ಕರ ಎದ್ದು ನಿಲ್ಲುವರು. ನಾವು ಬಿದ್ದು ಹೋಗೋದೇ ಇಲ್ಲ. ದೇವರೇ ನಮ್ಮ ಸಂರಕ್ಷಕನು. ದೇವರು ಇಸ್ರಾಯೇಲಿಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡುವರು, ನಮಗೆ ಕೊಡುವರು. ಸಭೆಯಾಗಿರುವ ನಮ್ಮ ಜೊತೆ ನಮ್ಮ ದೇವರಿರುವುದರಿಂದ ಯಾವುದಕ್ಕೂ ನಾವು ಭಯಪಡುವುದು, ಹೆದರುವುದು ಬೇಡ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇರ್ತಾರೆ.
ದೇವರ ನಾಮ